ಡಿಸಿಎಂ ಡಿಕೆ ಶಿವಕುಮಾರ್ ವಿದೇಶದಲ್ಲಿದ್ದ ಸಂದರ್ಭದಲ್ಲೇ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ನಡೆದಂತ ಡಿನ್ನರ್ ಮೀಟಿಂಗ್ ಸಂಚಲನ ಮೂಡಿಸಿದೆ. ಈ ಸಭೆ ಬಗ್ಗೆ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಆತ ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ಡಿಕೆ ಶಿವಕುಮಾರ್ ಒಟ್ಟಾಗಿ ಸೇರಿ ಊಟ ಮಾಡಿದ್ದಕ್ಕೂ ರಾಜಕೀಯ ಬೆರೆಸಬೇಡಿ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್ ವಿಚಾರ ಸಾಕಷ್ಟು ಸದ್ದು ಮಾಡ್ತಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿದೇಶ ಪ್ರವಾಸದಲ್ಲಿದ್ದಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿಎಂ ಆಪ್ತರು, ಹಿಂದುಳಿದ ದಲಿತ ಸಚಿವರ ಸಭೆ ನಡೆದಿತ್ತು. ಈ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ಇದ್ದದ್ದು ಸಾಕಷ್ಟು ಸಂಚಲನ ಮೂಡಿಸಿತ್ತು. ಇದಾದ ಬೆನ್ನಲ್ಲೇ ಡಿಕೆಶಿ ಬಣದ ಒಕ್ಕಲಿಗ ಶಾಸಕರು ಕೂಡ ಸಭೆ ಸೇರಿ ಚರ್ಚಿಸಿದ್ರು. ಇದರಿಂದಾಗಿ ಸಿದ್ದರಾಮಯ್ಯ ಬಣ ಮತ್ತು ಡಿಕೆಶಿ ಬಣದ ನಡುವೆ ಅಧಿಕಾರಕ್ಕಾಗಿ ಮೇಲಾಟ ತೀವ್ರಗೊಂಡಿದೆಯಾ ಅನ್ನೋ ಪ್ರಶ್ನೆ ಮೂಡಿತು. ಆದ್ರೀಗ ಡಿನ್ನರ್ ಮೀಟಿಂಗ್ ಬಗ್ಗೆ ಮತ್ತೊಮ್ಮೆ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಪಕ್ಷದ ಸಲುವಾಗಿ ಏನ್ ಮಾಡಬೇಕು ಅಂತ ಚರ್ಚೆ ಆಯಿತು. ನೀವಂದ್ಕೊಂಡಿದ್ದೇನೂ ಆಗಿಲ್ಲ ಎಂದ ಸಿಎಂ. ಡಿನ್ನರ್ ಮೀಟಿಂಗ್ ಸೀಕ್ರೆಟ್ ಬಗ್ಗೆ ಪ್ರತಿಕ್ರಿಯಿಸಿರೋ ಸಿಎಂ ಸಿದ್ದರಾಮಯ್ಯ, ಔತಣಕೂಟಕ್ಕೆ ನನ್ನ ಕರೆದಿದ್ದು ಸತೀಶ್ ಜಾರಕಿಹೊಳಿ. ಪಕ್ಷದ ಸಲುವಾಗಿ ಏನ್ ಮಾಡಬೇಕು ಅನ್ನೋ ಚರ್ಚೆ ಆಗಿದೆ, ಬೇರೇನೂ ಇಲ್ಲ. ಕರೆದಿದ್ದವರೆಲ್ಲ ಊಟಕ್ಕೆ ಬಂದಿದ್ರು, ಡಿನ್ನರ್ ಕರೀದೇ ಇರುವವರು ಯಾಕೆ ಬರ್ತಾರೆ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲಿ ರಾಜಕೀಯ ಮಾತಾಡಿಲ್ಲ, ಊಟ ಮಾಡೋದು, ಮುಂದೆ ಏನ್ ಮಾಡಬೇಕು, ಪಾರ್ಟಿ ಸ್ಟ್ರೆಂಥನ್ ಮಾಡಲಿಕ್ಕೆ ಏನ್ ಮಾಡಬೇಕು ಅಂತ ಚರ್ಚೆ ಮಾಡೋದು ಅಷ್ಟೇ. ನೀವೆಲ್ಲ ಪತ್ರಿಕೆಯಲ್ಲಿ ಟಿವಿನಲ್ಲಿ ಬರ್ತಾ ಇರೋದಿಲ್ಲ, ಅದೇನೂ ನಡೆದಿಲ್ಲ. ಯಾರನ್ನ ಕರೆದಿರ್ತಾರ ಅವ್ರು ಊಟಕ್ಕೆ ಹೋಗ್ಬೇಕಲ್ವಾ? ಕರೆದಿದ್ದವರೆಲ್ಲ ಹೋಗ್ಬೇಕಾ? 4 ಜನ ಕರೆದಿದ್ರು, ನಾವು 4 ಜನ ಹೋಗಿದ್ದು. ಊಟಕ್ಕೆ ಸೇರಿದ್ರೆ ತಪ್ಪೇನು ಎಂದ ಡಿಸಿಎಂ ಡಿಕೆಶಿಯನ್ನೇ ಟಾರ್ಗೆಟ್ ಮಾಡಿ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ನಡೆದಿತ್ತು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಕ್ಯಾಬಿನೆಟ್ ಪುನರ್ರಚನೆ ವಿಚಾರ ಕೂಡ ಚರ್ಚೆಯಾಗಿತ್ತು ಎನ್ನಲಾಗಿದೆ. ಆದರೆ ವಿದೇಶದಿಂದ ವಾಪಸ್ಸಾಗಿ ನೆನ್ನೆ ದೆಹಲಿಯಲ್ಲಿ ಮಾತನಾಡಿದ ಡಿಕೆಶಿ, ಔತಣಕೂಟಕ್ಕೆ ಸೇರಿದ್ದನ್ನ ರಾಜಕೀಯ ಯಾಕೆ ಬೆರೆಸ್ತೀರಿ? ಎಲ್ರೂ ಊಟಕ್ಕೆ ಸೇರಿದ್ರೆ ತಪ್ಪೇನು? ನಾನು ಕೆಲವು ಬಾರಿ ಊಟಕ್ಕೆ ಕರೆದಿದ್ದೀನಿ ಅಂತ ಜಾಣ ಉತ್ತರ ನೀಡಿದ್ದಾರೆ. ನೋಡ್ರಿ, ನಿಮ್ಮ ಮನೆಗೆ ನಾವು ಬರೋದು, ನಮ್ಮ ಮನೆಗೆ ನೀವು ಬರೋದು, ರಾಜಕಾರಣದಲ್ಲಿ ಎಲ್ಲ ನಾನು ಮೀಟಿಂಗ್ ಕರೀತಾ ಇರ್ತೀನಪ್ಪ ಆಗಾಗ ಊಟಕ್ಕೆ. ಏನೋ ಒಂದು ಔತಣಕೂಟಕ್ಕೆ ಸೇರ್ತೀವಿ, ಅದಕ್ಕೆ ಯಾಕೆ ನೀವು ಯಾಕೆ ರಾಜಕಾರಣ ಬೆರೆಸ್ಕೊಳ್ತೀರಿ? ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ನಮ್ಮ ಕೈಲಿಲ್ಲ ಎಂದ ಸತೀಶ್. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಕಣ್ಣಿಟ್ಟಿರೋದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಆದರೆ ಯಾದಗಿರಿಯಲ್ಲಿ ನಿನ್ನೆ ಮಾತನಾಡಿದ ಸತೀಶ್, ಕೆಪಿಸಿಸಿ ಅಧ್ಯಕ್ಷರನ್ನ ಇಳಿಸೋದು ಬಿಡೋದು ವರಿಷ್ಠರ ನಿರ್ಧಾರ, ನಮಗೂ ಅದಕ್ಕೂ ಸಂಬಂಧವಿಲ್ಲ ಅಂತ ಹೇಳಿದ್ದಾರೆ. ಇಳಿಸೋದು ಬಿಡೋದು ಹೈಕಮಾಂಡ್, ನಮ್ಮ ಡೆಲ್ಲಿ ಅವ್ರು ಇಳಿಸಬೇಕು. ನಮ್ಮ ಕಡೆ ಏನಿದೆ ಅಧಿಕಾರಿ ಏನಿಲ್ಲ, ಅದು ಮಾಡೋ ಅಂಥದ್ದು ಹೈಕಮಾಂಡ್ ಡೆಲ್ಲಿ ಅವ್ರು ಮಾಡಬೇಕು. ನಮ್ಮ ಕಡೆ ಏನೋ ಅಧಿಕಾರಿ ಇಲ್ಲ. ಅವ್ರು ಯಾರು ಮಾಡ್ತಾರೆ, ಅದಕ್ಕೆ ಅಧ್ಯಕ್ಷ ಮುಂದುವರಿತಾರೆ, ಕೆಲಸ ಮಾಡ್ತಾರೆ, CM ಆಗಿರ್ತಾರೆ ಅಷ್ಟೇ. ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅವರಿಗೆ ಇದಕ್ಕೆ ಆಗಬೇಕು, ಏನಕ್ಕೆ ಆಗ್ಬೇಕಾದ ಶಾಸಕರ ಘೋಷಣೆಗೆ ಹೋಗ್ಬೇಕಲ್ಲ, ಅದು ಕಾರ್ಯಕರ್ತರ ಘೋಷಣೆಗೆ ಹೋದ್ರೆ ಆಗೋಲ್ಲ. ಅದು ಶಾಸಕರಿಂದ ಮುಖ್ಯಮಂತ್ರಿ ಆಗ್ತಾರೆ. ಇನ್ನೊಂದೆಡೆ ಡಿನ್ನರ್ ಮೀಟಿಂಗ್ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವ ಶಿವರಾಜ್ ತಂಗಡಗಿ, ಅವ್ರು ಊಟ ಮಾಡೋಕ್ ಹೋದ್ರೆ ಯಾಕೆ ಟೆನ್ಷನ್? ಡಿಕೆಶಿ ವಿದೇಶಕ್ಕೆ ಹೋದಾಗ ಔತಣಕೂಟಕ್ಕೆ ಹೋಗಬಾರ್ದು ಅಂತ ಏನಾದ್ರೂ ಇದೆಯಾ? ಕಾಲ ಕೂಡಿ ಬಂದಾಗ ಯಾರು CM ಆಗ್ಬೇಕೋ ಆಗ್ತಾರೆ. ಸದ್ಯಕ್ಕೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಸರ್, ಈಗ ನೋಡಿ, ಊಟ ಮಾಡ್ಬೇಕಂದ್ರೆ ಅವ್ರು ಇರ್ಬೇಕು ಇವ್ರು ಇರ್ಬೇಕಂತ ಏನು ಇದೇನಾ? ಸತೀಶ್ ಜಾರಕಿಹೊಳಿ ಸಾಹೇಬ್ರ ಮನೆಗೆ ನಮ್ಮ ಮುಖ್ಯಮಂತ್ರಿ ಸಾಹೇಬ್ರು ಊಟಕ್ಕೆ ಹೋದ್ರೆ ಮಾಧ್ಯಮದವ್ರಿಗೆ ಯಾಕೆ ಟೆನ್ಷನ್? ಈ ಸದ್ಯ ಪೋಸ್ಟ್ ಖಾಲಿ ಬೇರೆ ಇಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ರಾಜ್ಯದ ಮುಖ್ಯಮಂತ್ರಿಗಳು ಅದಾರ, ಅದಕ್ಕೆ ನೀವು ಯಾವುದೋ ಅಂತ ಆತಂಕ ಪಡೋಂಥದ್ದು ಅವಶ್ಯಕತೆ ಇಲ್ಲ. ಯಾರು ಏನೇ ಹೇಳಿ, ಸಿದ್ದರಾಮಯ್ಯ ಆಪ್ತೇಷ್ಟರ ಡಿನ್ನರ್ ಮೀಟಿಂಗ್ ಪಕ್ಷದೊಳಗೇನೋ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9.